ಆಲೂಗಡ್ಡೆನ ಗೋಡೆ ಹಲ್ಲಿನ ಯಾವಾನಿ ಗೊತ್ತು. ಕ್ಲೋಸ್ ಅಪ್ ಫೈರ್ ಫ್ರೀಸ್ ಅರ್ಪಿಸುವ ಕುಣಿಯೋಡು ಬಾರ ಪವರ್ಡ್ ಬೈ ಮ್ಯಾಗಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ. ಏನೇ ಹೇಳಿ, ನಮ್ ಕುಣಿಯೋಡು ಬಾರ ಸೆಟ್ ಅಲ್ಲಿ ಏನೋ ಮಿಸ್ಸಿಂಗ್ ಅಲ್ಲ ಇವತ್ತು. ಓ, ನಮ್ ಪಾರ್ಟ್ನರು ಎಲ್ಲರೂ ನಂಗಂತೂ ಗೊತ್ತಾಗ್ತಾ ಇಲ್ಲ. ಎನಿವೇಸ್, ಅವ್ರು ಇಲ್ದಿರ ಬಹಳ ನೆಮ್ಮದಿಯಾಗಿದ್ದೀವಿ. ಬಿದಿರು ಬೊಂಬೆ ಡಬ್ಬ ಯಾತಕ್ಕೆ ಸೌಂಡು ಮಾಡುತ್ತೋ ಯಾವನ್ನೇ ಗೊತ್ತು, ಯಾವನ್ನೇ ಗೊತ್ತು. ಇವಳು ಸಿಗ್ತಾಳ ಕೈ ಕೊಡತಾಳ ಯಾವನ್ನೇ ಗೊತ್ತು, ಯಾವನ್ನೇ ಗೊತ್ತು. ಏ ಡಬ್ಬ ಡಬ್ಬ, ನೀನ್ ಯಾಕೆ ಡಬ್ಬ ಡ್ರೆಸ್ ಹಾಕೊಂಡ್ ಬಂದಿದ್ಯಾ? ವಿನಾಯಕ್, ಇವತ್ ನಮ್ ಕಾನ್ಸೆಪ್ಟೇ ಅದು. ಏನು? ನಿರ್ಜೀವ ವಸ್ತುಗಳಿಗೆ ಜೀವ ತುಂಬೋದು. ಓ, ಅದನ್ನೊಂದ್ ಸ್ವಲ್ಪ ಎಲ್ರಿಗೂ ಅರ್ಥ ಆಗೋ ರೀತಿಲಿ ಹೇಳ್ಬಿಡಿ. ಅಂದ್ರೆ ಪ್ರಾಪರ್ಟಿ. ನಮ್ಮ ಕುಣಿಯೋಡು ಬಾರನಲ್ಲಿ ನಮ್ಮ ಜೋಡಿಗಳ ಜೊತೆ ಮೂರನೇ ಪಾರ್ಟ್ನರ್ ಕೂಡ ಸೇರ್ಕೋತಾ ಇದೆ. ಅದ್ಯಾವ್ದು ಅಂದ್ರೆ ಈಗಷ್ಟೇ ನೋಡಿದ್ರಲ್ಲ ಮಾನ್ಸಿ ತರ ಪ್ರಾಪರ್ಟಿಗಳು. ಈ ಪ್ರಾಪರ್ಟಿಗಳ ಜೊತೆಗೆ ಅವ್ರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೋ ಅವ್ರಿಗೆ ಮಾರ್ಕ್ಸ್ ಬೊಂಬಟಾಗಿ ಸಿಗುತ್ತೆ, ದಮ್ದಾರ್ ಪರ್ಫಾರ್ಮೆನ್ಸ್ ಅವಾರ್ಡ್ಗಳು ಸಿಗುತ್ತೆ. ಅಕಸ್ಮಾತ್ ಮಾಡ್ಲಿಲ್ಲ ಅಂದ್ರೆ ಎಲಿಮಿನೇಷನ್ಗೆ ಟಿಕೆಟ್ ಸಿಗುತ್ತೆ ಅಲ್ವಾ ಮಾನ್ಸಿ? ಖಂಡಿತವಾಗ್ಲೂ. ಆದ್ರೆ ವಿನಾಯಕ್, ನಿಮ್ಮೇಲೆ ನಂಗೆ ತುಂಬಾ ಬೇಜಾರಿದೆ. ಏಕೆ, ಏನಾಯ್ತು? ನನ್ನನ್ ಬಿಟ್ಟು ಶೋ ಶುರು ಮಾಡ್ತೀರಾ? ಹೇಳ್ಬಾರ್ದು, ಅದು ಒಳ್ಳೇದಲ್ಲ. ಪ್ಲೀಸ್ 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 ಮಾನ್ಸಿ ಪ್ಲೀಸ್. ವಿನಾಯಕ್, ಈ ತರನೇ ಡವ್ ಮಾಡ್ತಿದ್ರೆ ಈ ಶೋ ನಲ್ಲಿ ನಮ್ ಜಡ್ಜಸ್ ನಿನ್ನೇ ಮೊದಲು ಎಲಿಮಿನೇಟ್ ಮಾಡ್ತಾರೆ. ಆಕ್ಚುಲಿ ಎಲಿಮಿನೇಷನ್ ಅಂದಾಗ ಜ್ಞಾಪಕಕ್ಕೆ ಬಂತು. ಲಾಸ್ಟ್ ಎಪಿಸೋಡ್ ನಲ್ಲಿ ನಮ್ಮ ಜಡ್ಜಸ್ ಒಂದಲ್ಲ 2 ಎಲಿಮಿನೇಷನ್ ಇರುತ್ತೆ ಅಂತ ಹೇಳಿದ್ರು. ಸೊ ಎಲಿಮಿನೇಷನ್ ಕಿಂಗ್ ಅಂಡ್ ಕ್ವೀನ್ ನ ವೆಲ್ಕಮ್ ಮಾಡ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಲೆಟ್ಸ್ ಕಾಲ್ ದ ಕಿಂಗ್ ಆಫ್ ಎಲಿಮಿನೇಷನ್ ಅಂಡ್ ದ ಕ್ವೀನ್ ಆಸ್ ವೆಲ್, ನಿಧಿ ಸುಬ್ಬಯ್ಯ ಅಂಡ್ ಮಾಲು ಶ್ರೀನಿವಾಸ್. ವಿನಾಯಕ್, ನೀವ್ ಏನ ಹೇಳಿ, ನಮ್ ನಿಧಿ ಅವ್ರ ಈ ಸೆಟ್ಗೆ ಬಂದ್ರೆ ಸೌಂದರ್ಯ ನಿಧಿ ಬಂದಂಗ ಆಗುತ್ತೆ. ಹೌದೌದು, ಒಂಥರ ಬ್ಯೂಟಿಫುಲ್ ಪ್ರಾಪರ್ಟಿ ಬಂದಂಗ ಆಗುತ್ತೆ. ಥ್ಯಾಂಕ್ ಯು ವಿನಾಯಕ್, ಥ್ಯಾಂಕ್ ಯು ಮಾನ್ಸಿ. ನನ್ನ ಪ್ರಾಪರ್ಟಿ ಅಂತ ಕರೆದಿದ್ದಕ್ಕೆ ತುಂಬಾ ಖುಷಿ ಆಯ್ತು ನನಗೆ. ನಿಮ್ಮಿಬ್ಬರು ನೋಡೋ ನಂಗೆ ಹೆಂಗ ಅನಿಸ್ತದೆ ಗೊತ್ತಾ, ನಮ್ಮೂರಲ್ಲಿ ಜೋಳದ ತೋಟದಲ್ಲಿ ಈ ಅಕ್ಕಿಗಳೆಲ್ಲ ತಿಂದಿರೋದಕ್ಕೆ ದೃಷ್ಟಿಗೊಂಬೆ ಅಂತ ಹೇಳ್ತಾರೆ. ಆ ತರ ಒಂದು ಮಾಡರ್ನ್ ಆಗಿ ದೃಷ್ಟಿಗೊಂಬೆನ ರೆಡಿ ಮಾಡಿಟ್ಟಂಗೈತೆ. ಅವ್ರ ದೃಷ್ಟಿಗೊಂಬೆ ನನ್ ಗೊಗ್ಗಯ್ಯ. ಮಕ್ಕಳ ಹುಷಾರಾಗಿರಿ, ಎದುರುಬೇಡಿ ಯಾರು. ಏನ್ ಹೇಳಿ, ನಿಧಿ ಬ್ಯೂಟಿಫುಲ್ ಪ್ರಾಪರ್ಟಿ ಆದ್ರೆ ನೀವು ಒಂಥರ ವ್ಯಾಲ್ಯೂಬಲ್ ಪ್ರಾಪರ್ಟಿ ಇದ್ದಂಗೆ. ಸೊ ಈ 2 ಪ್ರಾಪರ್ಟಿಗಳು ಸೇರಿ ಈ ಒಂದು ಪ್ರಾಪರ್ಟಿ ರೌಂಡ್ ನಲ್ಲಿ ನಮ್ಮ ಜೋಡಿಗಳು ಹೇಗ್ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದನ್ನು ನೋಡಿ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಡಿಸೈಡ್ ಮಾಡಬೇಕು. ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ನೀವು? ಇವತ್ತು ಎಲ್ರು ಐ ಥಿಂಕ್ ಆ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕು, ಇಲ್ಲಾಂದ್ರೆ ಮಾಸ್ಟರ್ ಬಿಡಲ್ಲ. ಬಟ್ ಐ ಆಮ್ ಶೂರ್ ಎಲ್ರು ಚೆನ್ನಾಗಿ ಮಾಡ್ತಾರೆ. ಐ ಡೋಂಟ್ ನೋ, ಆಲ್ ದಿ ವೆರಿ ಬೆಸ್ಟ್ ಟು ಆಲ್ ದ ಕಂಟೆಸ್ಟೆಂಟ್ಸ್. ಮಾಸ್ಟರ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಜನರಲ್ ಆಗಿ ಎಲ್ಲಾ ರೌಂಡ್ ಅಲ್ಲೂ ಪ್ರಾಪರ್ಟೀಸ್ ನ ಯೂಸ್ ಮಾಡೇ ಮಾಡ್ತಾವ್ರೆ. ಏನ್ ಡಿಫ್ರೆನ್ಸಿಯೇಷನ್ ಏನಿಲ್ಲ. ರೆಗ್ಯುಲರ್ ಆಗಿ ಹಿಂದೆ ಇಟ್ಬಿಟ್ಟು ಎಲ್ಲ ರೌಂಡ್ ಅಲ್ಲ ಆಲ್ಮೋಸ್ಟ್ ಎಲ್ಲ ಮರನೇ ಕಡ್ಕೊಂಡ್ ಬಂದ್ಲ ಇಟ್ಟವ್ರೆ ಸುಮಾರು ಕಡೆ. ಇವತ್ತು ಅದಕ್ಕೂ ಇದಕ್ಕೂ ತುಂಬಾ ವಿಭಿನ್ನವಾಗಿರುತ್ತೆ. ಎಲ್ಲರೂ ಉಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನಮ್ಗೆ ಅನ್ಸ್ಬೇಕು ಇವತ್ತು ಯಾರನ್ನ ಎಲಿಮಿನೇಷನ್ ಮಾಡೋದಪ್ಪ ಅನ್ಸ್ಬೇಕು. ಆ ರೀತಿ ಆಗ್ಲಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.